ಬೆಟ್ಟದ ಭೈರವೇಶ್ವರ ಟೆಂಪಲ್. ಲವ್ ಮೊಕ್ಟೇಲ್ ಅಲ್ಲಿ ಈ ಬೆಟ್ಟದ ಭೈರವೇಶ್ವರವನ್ನ ನಿಮಗೆ ಒಂದೇ ಒಂದು ಸಾಂಗ್ ಅಲ್ಲಿ ಬರ್ತಾ ಇದ್ದೀನಿ. ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ ಎಲ್ರಿಗೂ. ಇವತ್ತು ಇನ್ನೊಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ಅದೇ ಬೆಟ್ಟದ ಭೈರವೇಶ್ವರ ಟೆಂಪಲ್. ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ಆಕ್ಚುಲಿ ಸುಮಾರು ಶೂಟಿಂಗಲ್ಲಿ ನೋಡಿದ್ದೀರಾ. ಅದ್ರ ಹಿಂದೆ ಒಂದು ವ್ಯೂ ಪಾಯಿಂಟ್ ಇದೆ, ನೋಡೋಣ. ಮಳೆ ಅಂತೂ ಕಮ್ಮಿ ಆಗಿದೆ ಇವತ್ತು, ಆ್ಯಂಡ್ ದೆನ್ ವೆದರ್ ಅಂತೂ ಸಕ್ಕತ್ತಾಗಿದೆ ಗುರು, ಫುಲ್ ಫಾಗಿ. ಲೆಟ್ಸ್ ಗೋ. ವೆದರ್ ನೋಡು ಗುರು, ಏನು ಸೈಕ್ ಆಗಿದೆ. ಕ್ಯಾಮ್ರಾಗೇನೋ ಒಂದು ಹನಿ ನೀರು ಬಿತ್ತು ಅನ್ಸುತ್ತೆ. ಅಲ್ಲಿ ನೋಡಲ್ಲಿ ಕ್ರೇಜಿಯಾಗಿ ಇಲ್ಲಿ ನೋಡಿ. ವಾವ್, ಫುಲ್ ಮಾರ್ನಿಂಗ್, ಇದು 11 ಗಂಟೆ ಆಗಿದೆ, ಬಟ್ ಆದ್ರೂ ನೋಡಿ ಇಲ್ಲಿ ಕ್ರೇಜಿಯಾಗಿ. ಏನ್ ಗುರು ಇದು, ಟೆಕ್ಸಿ ವೆದರು, ಹೋಗಕ್ಕೆ ಒಂಥರ ಕ್ರೇಜಿಯಾಗಿದೆ. ಇನ್ನು ಅಲ್ಲಂತೂ ಟಾಪ್ ವ್ಯೂ ಅಲ್ಲಿ. ಇನ್ನೊಂದು ಒಂದೇ ಒಂದು ಬೇಜಾರು ಏನು ಅಂತ ಹೇಳಿದ್ರೆ, ಟಾಪ್ ವ್ಯೂಗೆಲ್ಲ ಇವಾಗ ಹೋದ್ರೆ ವ್ಯೂ ಕಾಣಲ್ಲ ಗುರು. ಯಾಕೆಂತ ಹೇಳಿದ್ರೆ ಫುಲ್ ಮಿಸ್ಟು, ಫಾಗ್ ತುಂಬಿಕೊಂಡಿರುತ್ತೆ, ಹಂಗಾಗಿ ಏನು ಕಾಣಲ್ಲ ಆಕ್ಚುಲಿ. ಲೈಟ್ ಆಗಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಗುರು. ಅಂತಾಮೇಲೆ ಈಚೆ ಇವಾಗ ಹೋಗ್ತಾ ಇದಾರೆ, ಇಲ್ಲೇನೆ ಎತ್ತಿನ ಭುಜನ ಆಕ್ಚುಲಿ ಇಲ್ಲೇ ಆಯ್ತಾ, ಇಲ್ಲೇ ಸ್ವಲ್ಪ ದೂರ. ಬಟ್ ಆದ್ರೆ ಏನಂತ ಹೇಳಿದ್ರೆ ಎತ್ತಿನ ಭುಜ ಇವಾಗ ಕ್ಲೋಸ್ ಮಾಡಿದ್ದಾರೆ, ಯಾರನ್ನೂ ಬಿಡಲ್ಲ. ನೋಡಿ ಇಲ್ಲಿ ಏನ್ ಮಾಡ್ದವ್ರು, ಗಾಡಿ ನಿಂತ್ಕೊಂಡು ಪಾಸ್ ಮಾಡಿದ್ದೀನಿ. ಸುಮಾರು ಜನ ಇದ್ದಾರೆ ಗುರು, ಅನ್ಕೊಂಡಂಗಂತೂ ಇಲ್ಲ ನೋಡಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದ್ದಾರೆ. ನೋಡೋಣ, ಸೋರೆ ಆಯ್ತು ಗುರು. ಓಕೆ ಗಾಯ್ಸ್, ಮತ್ತೆ ಬೆಟ್ಟದ ಭೈರವೇಶ್ವರದಲ್ಲಿದ್ದೀನಿ ವಿತ್ತು ನಮ್ಮ ಶಿವ ಜೊತೆ. ಇವತ್ತಿನ ಇದು ಮತ್ತೆ ಕಂಟಿನ್ಯೂ ಪಾರ್ಟ್ ಆಯಿತಾ. ನಾನು ಆಲ್ರೆಡಿ ಅದೇ ಮಳೆ ಬರಬೇಕಾದ್ರೆ ಆ ವಿಡಿಯೋ ಇದೆ ನನ್ನ ಹತ್ರ, ಸೊ ಅದಕ್ಕೆ ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಇದು ಆ್ಯಕ್ಚುಲಿ ಕನ್ನಡ ರಾಜ್ಯೋತ್ಸವ, ಹಾಗೆ ದೀಪಾವಳಿ ಕೂಡ. ಸೊ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ತುಂಬ ಅಂದರೆ ತುಂಬ ಜನ ಬಂದಿದ್ದಾರೆ ಇಲ್ಲಿ. ಎಷ್ಟು ಜನ ಅಂದರೆ ಹೇಳೋಕ್ಕಾಗ್ತಿಲ್ಲ. ಬಟ್ ಅವ್ರು ಏನು ಸೀನ್ ಅಂದರೆ ನೋಡಿ, ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ಸ್, ಎಲ್ಲ ವೆಡ್ಡಿಂಗ್ ಶೂಟ್ಸ್ ಮಾಡ್ತಿದ್ದಾರೆ. ನಮಗಂತೂ ಇಲ್ಲಿ ಜಾಗ ಇಲ್ಲ. ನೋಡೋಣ. ಮಳೆ ಜಾಸ್ತಿನೇ ಆಯಿತು. ಈಚೆ ಹೋಗ್ಬೇಕು, ಬಟ್ ಅಲ್ಲಿಂದ ನೋಡಿದ್ರೆ ಅದೇನು ಕಾಣಿಸ್ತೀವಿ, ಅಲ್ಲಿಂದ ನೋಡಿದ್ರೆ ಈ ವ್ಯೂ ಕಾಣುತ್ತೆ ಏನಿಲ್ಲ. ಬಟ್ ಅಜ್ಜಿ ಇವತ್ತಾರು ಜನ ಇರಲ್ಲ ಅನ್ಕೊಂಡು ಬಂದೆ ಗುರು. ನೋಡೋಣ, ಫ್ರೀಯಾಗಿ ವೀಡಿಯೋ ಮಾಡೋಣ ಅಂದರೆ ಅಲ್ಲಿ ಚೆನ್ನಾಗಲ್ಲ. ಅಡ್ಡಾಡ ಎಲ್ಲರೂ ಫೋಟೋ ವೀಡಿಯೋ ಮಾಡ್ಕೊತಾರೆ. ಸೊ ಎಲ್ಲರೂ ಬಂದೇ ಬರ್ತಾರೆ ಗುರು, ಅಡ್ಡ ಏನು ಮಾಡೋಂಗಿಲ್ಲ. ಆದಷ್ಟು ಟ್ರೈ ಮಾಡಿದ್ದೀನಿ, ನಿಲ್ಸಿ. ಅಂದರೆ ಇದ್ರ ಒಳಗೆ ಹೋಗ್ಬಿಟ್ಟು ಆ ಗರ್ಭಗುಡಿ ಅದೇ ಇಲ್ಲಿ ಅಂತ ತೋರಿಸ್ತೀನಿ ನೋಡಿ, ಕಾಣಿಸ್ತಿದೆಯಲ್ಲ, ಅಲ್ಲಿ ದೇವರಿರೋದು. ಇಲ್ಲಿ ಸ್ವಲ್ಪ ಹಿಂಗೆ ಒಳಗೆ ಹೋದ ತಕ್ಷಣ ಇಲ್ಲಿ ಫ್ರೀ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಹೋಗಿ ಮತ್ತೆ ಆ್ಯಕ್ಚುಲಿ ನಮ್ಮ ಪುಣ್ಯ ಗೈಸ್ ಟೆಂಪಲ್ ಓಪನ್ ಇದೆ. ಅಂದರೆ ಪ್ರತಿದಿನವೂ ಟೆಂಪಲ್ ಓಪನ್ ಆಗುತ್ತೆ. ಆ್ಯಕ್ಚುಲಿ ಸೀನ್ ಏನು ಅಂತ ಹೇಳಿದ್ರೆ, ಬೆಳಗ್ಗೆ ಬೇಗ ಬರಬೇಕು. ಬೇಗ ಬಂದರೆ ಇಲ್ಲಿ ಡೈಲಿ ಪೂಜೆ ಮಾಡ್ತಾರೆ ಈ ಟೆಂಪಲ್ನ. ಸೊ ಇವತ್ತು ಫುಲ್ಲು ಸ್ವಲ್ಪ ಟೈಮ್ ಮಧ್ಯಾಹ್ನದವರೆಗೂ ಓಪನ್ ಇರುತ್ತೆ ಅನಿಸುತ್ತೆ, ಯಾಕೆಂದರೆ ಹಬ್ಬ ಆಗಿರೋ ಕಾರಣ ಎಲ್ಲರೂ ತುಂಬ ವಿಸಿಟರ್ಸು.
ಬಸವೇಶ್ವರ ಈ ಟೆಂಪಲ್ ಏನಿದೆ ಈ ದೇವಸ್ಥಾನನ ಪೂರ್ತಿ ಒಂದು ಕರಿಶಿಲೆ ಅಂದರೆ ಕಪ್ಪು ಕಲ್ಲಿಂದ ನಿರ್ಮಾಣ ಮಾಡಿದ್ದಾರೆ. ಪುರಾಣದ ಪ್ರಕಾರ ಪಾಂಡವರು ಎಲ್ಲ ಕಡೆಯೂ ಅಂದರೆ ಹೋಗ್ಬೇಕಾದ್ರೆ ಸೊ ಹಲವು ಶಿವನ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಸೊ ಅದರಲ್ಲೂ ಕೂಡ ಇದು ಈ ಸಕಲೇಶಪುರದಲ್ಲಿರುವಂಥ ಮೇಕನ ಗದ್ದೆ ಅಂತ ಒಂದು ಊರು ಬರುತ್ತೆ. ಅದರ ಸಮೀಪ ಇರುವಂಥ ಬೆಟ್ಟದ ಭೈರೇಶ್ವರ ಟೆಂಪಲ್ ಇದು. ಕಾಲ ಭೈರವ ಅಥವಾ ಬೆಟ್ಟದ ಭೈರವ ಅಂತ ಅಂದ್ರೇ ಶಿವನ ಇನ್ನೊಂದು ಹೆಸರು. ಪ್ರತಿ ವರ್ಷ ಜಾನ್ವರಿ ತಿಂಗಳಲ್ಲಿ ಇಲ್ಲಿ ಒಂದು ಎಲ್ಲರೂ ಊರಿನವ್ರು ಸುತ್ತಮುತ್ತ ಸೇರ್ತಾರೆ. ಆವಾಗ ಅಭಿಷೇಕಗಳು ಎಲ್ಲ ಮಾಡ್ತಾರೆ. ಸೊ ಒಳಗೆ ಗಾಡಿ ಟ್ಯಾಕ್ಟ್ರಿ ಎಲ್ಲ ಊರವ್ರು ಇರೋರೆಲ್ಲ ಇಲ್ಲಿ ತಗೊಬರ್ತಾರೆ. ಯಾಕಂದರೆ ಹಬ್ಬ ಆಗಿರೋದ್ರಿಂದ ದೇವಸ್ಥಾನನ ಒಂದು ರೌಂಡ್ ಹಾಕೊಂಡು ಹೋಗ್ತಾರೆ. ಟ್ಯಾಕ್ಟ್ರಿ ರೈಡು ತುಂಬ ಜನಕ್ಕೆ ಈ ಟೆಂಪಲ್ ಬಗ್ಗೆ ಗೊತ್ತು. ಯಾಕಂದರೆ ಹಲವು ನೀವು ಸಿನಿಮಾಗಳಲ್ಲಿ ನೋಡಿರ್ತೀರ. ಲವ್ ಮೊಕ್ಟೇಲಲ್ಲಿ ಈ ಬೆಟ್ಟದ ಭೈರವೇಶ್ವರವನ್ನು ನಿಮಗೆ ಒಂದೇ ಒಂದು ಸಾಂಗಲ್ಲಿ ಅಲ್ವಾ ಸಾಂಗಲ್ಲಿ ಒಂದು ತೋರಿಸಿದ್ದಾರೆ ತುಂಬ ಚೆನ್ನಾಗಿ. ಸೊ ಹಂಗೇ ತುಂಬ ಜನ ವಿಸಿಟರ್ಸ್ ಎಂದು ತುಂಬ ಜನ ಬರ್ತಾರೆ. ಅದೇ ಹೇಳಿದ್ನಲ್ಲ, ಮುಖ್ಯವಾಗಿ ಬರೋದೇ ವಿಡಿಯೋ ಶೂಟ್. ಸೊ ಅದಕ್ಕೋಸ್ಕರ ಬರ್ತಾರೆ. ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಆ್ಯಕ್ಚುಲಿ ಪಾಂಡವರ ಬೆಟ್ಟ. ಅದೇ ಹೇಳಿದ್ನಲ್ಲ, ಮಳೆ ಹೆವಿ ಇರೋದ್ರಿಂದ ಟ್ರೆಕ್ಕಿಂಗ್ ಎಲ್ಲ ಮೇಲೆ ಹೋಗಬಾರ್ದು ಅಂತ ನೋಡಿ ಇಲ್ಲೇ ಬೋರ್ಡ್ ಹಾಕಿದ್ದಾರೆ. ಯಾರೇ ಕಾರಣಕ್ಕೂ ಬಂದರೂ ಎಲ್ಲ ಕಡೆನೂ ಅದೇ ಎತ್ತಿನ ಭುಜ ಹೇಳಿದ್ನಲ್ಲ, ಸುಮಾರು ಆಲ್ಮೋಸ್ಟ್ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲನೂ ಇದಾಗಿದೆ. ಸೊ ಇಲ್ಲಿ ಯಾರೂ ಬರೋಂಗಿಲ್ಲ ಆ್ಯಕ್ಚುಲಿ ನೋಡಿ, ಅದಕ್ಕೆ ಹಾಕಿದೆ ಅತಿಕ್ರಮ ಪ್ರವೇಶಾಚಾರಣವನ್ನು ನಿಷೇಧಿಸಲಾಗಿದೆ ಪಾಂಡವರ ಬೆಟ್ಟ. ಓಕೆ, ಏನು ಮಾಡೋಂಗಿಲ್ಲ. ವ್ಯೂ ನಾರ್ಮಲ್ ಆಗಿದೆ, ಅದೇ ಹೇಳಿದ್ನಲ್ಲ, ಅಷ್ಟೊಂದು ಏನು ಇವಾಗ ಕಾಣಲ್ಲ ಆ್ಯಕ್ಚುಲಿ ಹೋದ್ರೂ. ಮಳೆ ಇರೋದ್ರಿಂದ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಸೊ ಓಕೆ, ಲೆಟ್ಸ್ ಮೂವ್. ಇವಾಗ ಅಂಗಡಿಗಳೆಲ್ಲ ನೋಡಿ, ಇಲ್ಲಿ ಹೆವಿ ಅಂಗಡಿಗಳೆಲ್ಲ ಆಗಿದ್ದಾರೆ. ಯಾಕಂದರೆ ಟೂರಿಸ್ಟ್ಗಳು ಜಾಸ್ತಿ ಆದರು. ಮೊದಲೆಲ್ಲ ಏನು ಇರಲಿಲ್ಲ. ಆಮೇಲೆ ಈ ರೋಡು ಕೂಡ ಒಂಚೂರು ಸರಿ ಇರಲಿಲ್ಲ, ಫುಲ್ ಆಫ್ ರೋಡು. ಇವಾಗೆಲ್ಲ ಸರಿ ಮಾಡಿದ್ದಾರೆ. ಎಲ್ಲ ಕಡೆನೂ ಅಪ್ಡೇಟ್ ಆಗುತ್ತೆ ನೋಡಿ. ಏನು ಬೇಕಾದ್ರೂ ಮಾಡಿ ಬನ್ನಿ. ಬಟ್ ಅಂದರೆ ಪ್ಲಾಸ್ಟಿಕ್ಕು ಬಾಟಲ್ ಅಥವಾ ಏನು ಎಸಿಬಿಟ್ಟಿದ್ರು ಇಂಥ ಒಳ್ಳೊಳ್ಳೆ ಪ್ಲೇಸಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ಎತ್ಕೊಂಡು ಎಲ್ಲ ಹಾಳು ಮಾಡಿಬಿಡಿ. ಹೊಡ್ತಾ ಇದ್ದೀನಿ. ಬಾಯ್ ಬೆಟ್ಟದ ಭೈರೇಶ್ವರ. ಇವತ್ತು ಮಂಗಳವಾರ ಆದ್ರೂ ತುಂಬ ಜನ ಇದ್ದಾರೆ. ನೋಡಿದ್ರು ಮಿಸ್ಟು ಕ್ರಿಯೇಟಿವ್ ಇನ್ನೊಂದು ಕೆರೆ ಇಟ್ಟಿದ್ರು, ಅದು ಕೆಳಗೆ ಇಳಿಬೋದಿತ್ತು. ಬಟ್ ಆದರೆ ಇವಾಗ ಏನು ಮಾಡಿದ್ರು ಗೊತ್ತಿಲ್ಲ. ಅಲ್ಲೇ ಫುಲ್ ತುಂಬಿದೆ ನೀರು. ಇಲ್ಲಿ ಒಬ್ಬ ಆ್ಯಕ್ಚುಲಿ ನೋಡೋಣ, ಫುಲ್ ಕೆರೆ ತುಂಬಿದೆ. ಇಲ್ಲಿ ಏನೂ ಇಲ್ಲ, ಬಟ್ ಆದರೆ ಒಂದು ಕೆರೆ ಥರ ಅಷ್ಟೇ. ಆಮೇಲೆ ಅದೇ ಇದು ದೇವಸ್ಥಾನಕ್ಕೆ ಸೇರುತ್ತೆ ಆ್ಯಕ್ಚುಲಿ. ಇವಾಗ ಇದೆಲ್ಲ ಸ್ವಲ್ಪ ಮಾಡಿದ್ದಾರೆ. ನೀರು ಮಳೆಗೆ ಸ್ವಲ್ಪ ಇದಾಗಿದೆ, ಅಂದರೆ ಕ್ಲಿಯರ್ ಆಗಿರ್ತಿತ್ತು ಬರೋ. ಮೀನುಗಳೆಲ್ಲ ತುಂಬ ಇದೆ ಅನ್ಸುತ್ತೆ ಇಲ್ಲಿ. ನಾಡಿದ್ದು ಕೆರೆ ಏರಿ ಇದೆ ಫುಲ್ ನೋಡಿ. ಹೋಗಿ ಹಿಂಗೆ ಬರ್ಬೋದು ನೋಡಿ. ಇಲ್ಲಿ ಆ್ಯಕ್ಚುಲಿ ದೇವಸ್ಥಾನಕ್ಕೆ ದೇವರಿಗೆ ನೀರೆಲ್ಲ ತಗೊಂಡು ಹೋಗೋಕ್ಕೆ ಪೂಜಾರಿ ಅವರು ಇಲ್ಲೇ ಬಂದು ಎಲ್ಲ ತಗೊಳ್ಳೋದು ಅನ್ಕೊತೀನಿ. ನೀರು ಈ ಕೆರೆಯಿಂದನೇ ತಗೊಳ್ಳೋದು. ಇಲ್ಲೇ ಅದೇ ನಡ್ಕೊಂಡು ಸ್ವಲ್ಪ ದೂರ ವಾಕ್ ಮಾಡ್ಬೋದು. ವೆದರ್ ಚೆನ್ನಾಗಿದೆ, ನೀರು ಇನ್ನೂ ಕ್ಲಿಯರ್ ಇರುತ್ತೆ. ಮಳೆ ಆದ್ರಿಂದ ನೀರು ಅಷ್ಟೊಂದು ಕ್ಲಿಯರ್ ಇಲ್ಲ. ಇಲ್ಲ ಹಂಗೆ ಮೇಲೋದ್ರಲ್ಲಿ ಏನೋ ಅಷ್ಟೊಂದು ಜಾಗ ಇದೆ. ವಾಪಸ್ ಇವಾಗ ಹೊರಡೋಣ. ಇನ್ನೇನು ಇವಾಗ ನಿಮಗೆ ಬೆಟ್ಟದ ಭೈರೇಶ್ವರ ಎಲ್ಲ ತೋರಿಸಿದ್ದೀನಿ ಆಲ್ಮೋಸ್ಟ್. ಸೊ ಆರಾಮಾಗಿ ಬರ್ಬೋದು ಪೀಸಾಗಿ. ಈ ಟೈಮಲ್ಲಿ ಇನ್ನೂ ಚೆನ್ನಾಗಿದೆ. ಅದೇ ಬಂದರೆ ಯಾವುದೇ ಕಾರಣಕ್ಕೆಲ್ಲ ಹುಷಾರಾಗಿರಿ, ಮೇಯ್ನ್ ಅದು. ಸೊ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಾನು ನಿಮಗೆ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.